ಹರಿದ್ವಾರದ ಜೊತೆಯಲ್ಲೇ ಸ್ಮರಿಸಲ್ಪಡಬೇಕಾದ ಕ್ಷೇತ್ರ ಋಷಿಕೇಶ್. ಬದರಿ, ಕೇದಾರ್, ಗಂಗೋತ್ರಿ, ಯಮುನೋತ್ರಿ ಮುಂತಾದ ದಿವ್ಯ ಕ್ಷೇತ್ರಗಳ ಬಾಗಿಲು, ಹೆಬ್ಬಾಗಿಲು ಋಷಿಕೇಶ್ ಹರಿದ್ವಾರದಿಂದ 17 ಮೈಲುಗಳ ದೂರದಲ್ಲಿದೆ. ಋಷಿಕೇಶ್ ಸನ್ಯಾಸಿಗಳ ಊರು. ಇಲ್ಲಿನ ಮಂದಿರಗಳ ಪೈಕಿ ಭರತ ಮಂದಿರ ಅತ್ಯಂತ ಪ್ರಸಿದ್ಧವಾದದ್ದು. ಇದು ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿತವಾದದ್ದು. ಭರತ ಮಂದಿರ ಬೇರೆಲ್ಲೂ ಕಂಡು ಬರೋದಿಲ್ಲ. ಆದ್ದರಿಂದ ಇಲ್ಲಿನ ಮಂದಿರ ಅಪೂರ್ವವಾದದ್ದು ಅಂತ ಹೇಳಬಹುದು. ಭರತ ಎಂತಹ ಉದಾತ್ತ ಸದ್ಗುಣಿ! ಅವನಿಗೆ ರಾಮನ ಮೇಲೆ ಅದೆಂಥ ಪ್ರೀತಿ! ಶ್ರೀರಾಮನ ಮೇಲಿನ ಶ್ರದ್ಧೆಯಿಂದಾಗಿ ಸಿಂಹಾಸನ ತೊರೆದ. ಅದನ್ನು ದೊರಕಿಸಿಕೊಟ್ಟ ತಾಯಿಯನ್ನೂ ವಿರೋಧಿಸಿದ. ರಾಮನನ್ನು ಕರೆತರಲು ಸ್ವತಃ ಕಾಡಿಗೆ ಹೋದ. ಅವನು ಬರಲಿಕ್ಕೆ ಒಪ್ಪದಿದ್ದಾಗ ಅವನ ಪಾದುಕೆಯನ್ನು ತಲೆಯ ಮೇಲೆ ಹೊತ್ತು ತಂದು ಸಿಂಹಾಸನದ ಮೇಲಿರಿಸಿ ನಂದಿಗ್ರಾಮದಲ್ಲಿ ನೆಲೆಸಿ ರಾಮನ ಪ್ರತಿನಿಧಿಯಾಗಿ ಶಾಸನ ನೀಡಿದ ಧೀಮಂತ. 14 ವರ್ಷಗಳ ಬಳಿಕ ಅಣ್ಣ ಬರೋದು ಒಂದು ಕ್ಷಣ ತಡವಾದರೂ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಕ್ಕಂಥ ಛಲ ಅವನದ್ದು. ಭ್ರಾತೃ ಪ್ರೇಮಕ್ಕೆ ಮೇಲ್ಪಂಕ್ತಿಯಾದ ಭರತನ ನೆನಪಿಗೆ ಆ ಮಂದಿರ ನಿರ್ಮಾಣ ಆಗಿರಬಹುದಲ್ವೇ? ಇಂದ್ರಜಿತುವನ್ನು ಸಂಹರಿಸಿದ ಬಳಿಕ ಬ್ರಹ್ಮಹತ್ಯಾ ದೋಷದಿಂದ ಪಾರಾಗ್ಲಿಕ್ಕೋಸ್ಕರ ಲಕ್ಷ್ಮಣ ಋಷಿಕೇಶದಲ್ಲಿ ತಪಸ್ಸನ್ನು ಮಾಡಿದ್ದಂತೆ. ಗಂಗೆಯನ್ನು ದಾಟಕ್ಕೆ ಅವನು ನಿರ್ಮಾಣ ಮಾಡಿದ್ದ ಹಗ್ಗದ ಸೇತುವೆಯನ್ನು ನೆನಪಿಸುವಂತೆ ಈಗೊಂದು ತೂಗು ಸೇತುವೆಯಲ್ಲಿ ಕಟ್ಟಲಾಗಿದೆ. ಅದನ್ನು ಲಕ್ಷ್ಮಣ್ ಝೂಲ ಅಂತ ಕರೀತಾರೆ. ಹಿಮಾಲಯದ ತಪ್ಪಲಿನ ಸೌಂದರ್ಯವನ್ನು ಸವಿಯುತ್ತಾ ಕೆಲವು ಹೆಜ್ಜೆಗಳನ್ನು ಮುಂದಿಡ್ತಾ ಇದ್ದಂತೆ ಸ್ವರ್ಗಾಶ್ರಮದ ಬಾಗಿಲಿಗೆ ಬಂದು ನಿಲ್ತೀವಿ. ಆ ಆಶ್ರಮದ ತುಂಬ ಸಾಧು ಸಂತರ ಸಂತೆ. ಹೆಜ್ಜೆ ಹೆಜ್ಜೆಗೂ ಹೋಮ ಧೂಮಗಳು. ಕಣ್ಣಿಗೆ ಅದೊಂದು ಹಬ್ಬ. ಋಷಿಕೇಶದ ನೆನಪಾದಾಗಲೆಲ್ಲ ಶಿವಾನಂದಾಶ್ರಮ ಕಣ್ಮುಂದೆ ಬರುತ್ತೆ. ಸ್ವಾಮಿ ಶ್ರೀ ಶಿವಾನಂದರ ಸಾಧನೆಯ ಫಲವಾಗಿ ರೂಪುಗೊಂಡಿರುವ ದಿವ್ಯ ಜೀವನ ಸಂಘ ಮತ್ತು ಅರಣ್ಯ ವಿಶ್ವವಿದ್ಯಾಲಯಗಳು ಈ ನಾಡಿನ ಭಾವುಕರೆಲ್ಲರ ಗಮನ ಸೆಳೆದಿದ್ದಾವೆ. ಆಕಾಶವನ್ನು ಮುಟ್ಟುವ ದಟ್ಟವಾದ ಹಿಮಾಚ್ಛಾದಿತ ಶಿಖರಗಳ ಹಿನ್ನೆಲೆಯಲ್ಲಿ ಆಳವಾದ ಕಣಿವೆಗಳಲ್ಲಿ ರಭಸದಿಂದ ನುಗ್ಗುತ್ತಿರುವ ಗಂಗೆಯ ನೋಟವನ್ನು ಒಳಗೊಂಡಿರುವ ಈ ಪ್ರಶಾಂತ ಕ್ಷೇತ್ರವನ್ನು ಬಿಟ್ಟು ಹೊರಬರೋದು ಸುಲಭದ ಮಾತೇನಲ್ಲ.